ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೀಟು ರಿಸಲ್ಟ್ ನೀವು ಆಲ್ರೆಡಿ ನೋಡಿದ್ರೆ ಅನ್ಕೋತೀನಿ. ನಿಮ್ದು ಎಷ್ಟು ರ್ಯಾಂಕ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನೆಕ್ಸ್ಟ್ ಪ್ರೊಸೀಜರ್ ಏನು, ಭಾಳಷ್ಟು ಸ್ಟೇಟ್ ರ್ಯಾಂಕ್ ಅಂದರೆ ಏನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಈಗ ರಿಜಿಸ್ಟ್ರೇಷನ್ ಯಾವಾಗ ಬಿಡ್ಬೋದು ಮತ್ತು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕಿ ಇದೇ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ 1-to-1 ಕೌನ್ಸಿಲಿಂಗ್ ಬೇಕಂದರೆ ಕಡಿಮೆ ರೇಟಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೀವು ಬೋತ್ ಆನ್ಲೈನು ಆಫ್ಲೈನ್ ಎರಡೂ ಅವೈಲೇಬಲ್ ಇದೆ. ಬೆಂಗಳೂರಲ್ಲಿ ವಿಜಯನಗರ ಕಂಪ್ನಿ ಇರೋದು ನಮ್ಮದು. ಲಾಸ್ಟ್ 4 ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇವಾಗ ಕೌನ್ಸಿಲಿಂಗು ನಿಮ್ಮದು ಬೋತ್ KCT ಮತ್ತು ನೀಟು ಬೇಕಂದ್ರೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆನ್ಲೈನು ಆಫ್ಲೈನ್ ಎರಡೂ ಇದೆ. ಓಕೆ ಫ್ರೆಂಡ್ಸ್, ಇವಾಗ ನೀಟ್ ರಿಸಲ್ಟ್ ಬಂತು. ಭಾಳ ಸ್ಟೂಡೆಂಟ್ಸ್ ಇವಾಗ ಥಿಂಕ್ ಮಾಡ್ತಾ ಇರ್ಬೋದು, ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗ್ಬೋದು, ನಮ್ಮ ಸ್ಟೇಟ್ ರ್ಯಾಂಕ್ ಅಂದರೆ ಏನು ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಸ್ಟೇಟ್ ರ್ಯಾಂಕ್ ಅಂದರೆ ಏನಂದರೆ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ, ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದಕ್ಕೆ ಸ್ಟೇಟ್ ರ್ಯಾಂಕ್ ಅಂತಾರೆ. ಸೊ 85% ಕೊಟ್ಟಾಗ ಯಾರು ರಿಜಿಸ್ಟರ್ ಮಾಡ್ತಾರೋ ಅವಾಗ ಐಡಿಯಾ ಸಿಗುತ್ತೆ. ಅಲ್ಲಿ ತನಕ ನಿಮ್ಗೆ ಗೊತ್ತಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ರ್ಯಾಂಕ್ ಏನಾದರೆ 95,000 ಆಲ್ ಇಂಡಿಯಾ ರ್ಯಾಂಕ್ ಬಂದಿದ್ದು ತಿಳ್ಕೊಳ್ಳಿ. ನಮ್ಮ ಸ್ಟೇಟಲ್ಲಿ ಸಿಗುತ್ತೆ ಇಲ್ಲ ಅಂತ ತಿಳ್ಕೊಬೇಕಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಗೊತ್ತಾಗುತ್ತೆ. ಈ ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಅಂತ ಬಿಡ್ತಾರೆ, ಒಂದು ಲಿಂಕ್ ಬಿಡ್ತಾರೆ, ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡಿದ ತಕ್ಷಣ ಅರ್ಥ ಅಂದರೆ ನೀವು ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. 85% ಕೊಟ್ಟದಲ್ಲಿ. ಓಕೆ, ಸೊ 15% ಅದು ಆಲ್ ಓವರ್ ಇಂಡಿಯಾ ಕೊಟ್ಟದು, ಅದು ಸಪ್ರೇಟು. ಓಕೆ, ಇದು 85%. ಅವಾಗ ನಿಮಗೆ ಐಡಿಯಾ ಸಿಗುತ್ತೆ. ಅಂದರೆ ಅವಾಗ ಏನು ಮಾಡ್ತಾರೆ ಅಂದರೆ ಕೆ ಅವರು ರಿಜಿಸ್ಟರ್ ಆದ ತಕ್ಷಣ ಇಷ್ಟು ಜನ ರಿಜಿಸ್ಟರ್ ಆಗಿರೋಂಥ ಒಂದು ಲಿಸ್ಟ್ ಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ ನಿಮಗೆ ಟೋಟಲ್ ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ, ಯಾವ್ಯಾವ ಕೆಟಗರಿಯಲ್ಲಿ ಅಂತ ಅವಾಗ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಓಕೆ, ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಂದರೆ ನೀಟ್ ರಿಜಿಸ್ಟ್ರೇಷನ್ ಯಾವಾಗ ಬಿಡ್ಬೋದು ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್. ಯಾಕಂದರೆ ನೀಟ್ ರಿಜಿಸ್ಟ್ರೇಷನ್ ಈಗ ಅವ್ರದ್ದು ನಿಮ್ಮದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದೆ ಅಂದರೆ ಬೋತ್ KCT ನೀಟು ಎರಡು ಕೂಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಅವಾಗ ನೀವು ಒಂದು ನೀಟು ಒಂದು KCT ಈಸಿಲಿ ಸೆಲೆಕ್ಟ್ ಮಾಡ್ಕೋಬೋದು ನೀವು ಬೇಕಂದರೆ. ಓಕೆ, ಫಸ್ಟ್ ನೀಟ್ ಹಾಕಿ, ಆಮೇಲೆ KCT, ಫಸ್ಟ್ ಮೆಡಿಕಲ್ ಹಾಕಿ, ಬೇಕಂದ್ರೆ ಎಡ್ಡೆಲ್ ಹಾಕಿ, ಆಮೇಲೆ ನೀವು ಇಂಜಿನಿಯರ್ ಕೂಡ ಹಾಕ್ಬೋದು, ಆಮೇಲೆ ಅಗ್ರಿಕಲ್ಚರ್ ಯಾವ ರೀತಿ ಬೇಕಾದ್ರೂ ಹಾಕ್ಬೋದು ನೀವು. ಓಕೆ, ಅದಕ್ಕೋಸ್ಕರ ಈ ವರ್ಷ ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಇಯರ್ ಕೂಡ ಅದೇ ರೀತಿ ಮಾಡಿದ್ರು. KCT ಮತ್ತು ನೀಟು ಆಪ್ಷನ್ ಎಂಟ್ರಿ ಎರಡು ಎಟ್ ಎ ಟೈಮ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ KCT ಆಲ್ರೆಡಿ ಎಲ್ಲ ಮುಗಿದಿದೆ, ಓನ್ಲಿ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಬರೋದಿದೆ. ಸೊ ನಿಮ್ಮದು ಅವ್ರ ಜೊತೆ ಸ್ಟಾರ್ಟ್ ಮಾಡ್ತಾರೆ. ಈಗ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುವ ಅಂದರೆ ವಿದಿನ್ ನೆಕ್ಸ್ಟ್ ವೀಕಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. ಯಾಕಂದರೆ ನಿಮ್ಮ ರಿಜಿಸ್ಟರ್ ಆದ ತಕ್ಷಣ ಈಗ ಯಾರು ಓನ್ಲಿ ನೀಟ್ ಬರ್ದಿರ್ತಲ್ಲ ಅವ್ರು ರಿಜಿಸ್ಟ್ರೇಷನ್ ಆಗ್ತಾನೆ, ನಿಮ್ಮದು ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಆನ್ಲೈನಲ್ಲೇ ಆಟೋಮೆಟಿಕ್ಕು. ಯಾಕಂದ್ರೆ ಈ ಸರ್ತಿ ಆಫ್ಲೈನ್ ಇಲ್ಲ, ಅಲ್ಲೇ ನೀವು ಡಾಕ್ಯುಮೆಂಟು ಅಲ್ಲೇ ಅಪ್ಲೋಡ್ ಮಾಡಿ ಅಲ್ಲೇ ವೆರಿಫೈ ಮಾಡ್ತಾರೆ ನಿಮ್ಮದೇ. ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಯಾವ ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಿಮಗೆ ಸಪ್ರೇಟಾಗಿ. ಓನ್ಲಿ ನೀಟ್ ಬರ್ದವರು, KCT ಬರ್ದವರು ನೀವೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಲ್ಲ, ಮತ್ತೇನಿಲ್ಲ. ಈಗ ಜಸ್ಟ್ ಒಂದು ಲಿಂಕ್ ಬಿಡ್ತಾರೆ ರಿಜಿಸ್ಟ್ರೇಷನ್, ಅವಾಗಷ್ಟೇ ನೀವು ನಿಮ್ಮದು ನೀಟ್ ರೋಲ್ ನಂಬರ್ ಹಾಕಿದ್ರೆ ಮುಗಿದೋಯ್ತು ಅಷ್ಟೇ, ಮತ್ತೇನಿಲ್ಲ ಕೆಲಸ. ಓಕೆ, ಯಾವಾಗ ಬಿಡುವ ನೆಕ್ಸ್ಟ್ ಹ್ಯಾಂಡು. ಆಮೇಲೆ ನಿಮ್ಮದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ June 20 ಆದಮೇಲೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಂದರೆ ನೀವು 1-to-1 ಸೆಷನ್ ಕೂಡ ತೊಗೋಬೋದು. ಓಕೆ ಬಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.